ನಮಸ್ಕಾರ. ಈ ದಿನ ನಾವು ಮಾತಾಡ್ತಾ ಇರೋ ವಿಷಯ ಸರಳ ಜೀವನ. ಸರಳ ಜೀವನ ಅಂತಂದರೆ ತುಂಬ ವಸ್ತುಗಳನ್ನ ಸಂಗ್ರಹಣೆ ಮಾಡದೆ ನಮಗೆ ಅಗತ್ಯವಾಗಿರೋ ವಸ್ತುಗಳನ್ನ ಮಾತ್ರ ಇಟ್ಕೊಂಡು ಒಂದು ಸುಂದರ ಬದುಕನ್ನು ರೂಪಿಸ್ಕೊಳ್ಳುವಂಥದ್ದು. ಹಾಗೆ ನಮ್ಮ ಸುತ್ತಮುತ್ತ ಇರೋ ಪರಿಸರದ ಬಗ್ಗೆ ಕಾಳಜಿ ಬೆಳೆಸ್ಕೊಳ್ಳೋ ಅಂಥದ್ದು. ವೇದ, ನೀವು ಯೋಚನೆ ಮಾಡಿ, ಮನುಷ್ಯ ಸುಖವಾಗಿರಬೇಕು ಅಂತಂದರೆ ಅವನಿಗೆ ಒಂದು ದೊಡ್ಡ ಬಂಗ್ಲೆ, ಐಷಾರಾಮಿ ಕಾರು, ಖರ್ಚಿಗೆ ಸಾಕಷ್ಟು ಹಣ, ಒಡವೆ ಇವೆಲ್ಲ ಬೇಕು ಅಂತ ಅನಿಸುತ್ತೆ. ಆದರೆ ಒಂದಷ್ಟು ವರ್ಷಗಳಾದ ನಂತರ ಇವೆಲ್ಲ ಹೊರೆ ಆಗಿಬಿಡತ್ತೆ. ಹಾಗಾಗಿ ಮನಸ್ಸಿನ ಉಲ್ಲಾಸಕ್ಕೋಸ್ಕರ ಒಂದಷ್ಟು ಚೆಂದದ ಹವ್ಯಾಸಗಳನ್ನು ಬೆಳೆಸ್ಕೊಳ್ತಾ, ಹಾಗೆ ಆರೋಗ್ಯಕರವಾದ ಅಭ್ಯಾಸಗಳನ್ನ ಇಟ್ಕೊಂಡು ಮನುಷ್ಯ ಸಂತೃಪ್ತಿಯಿಂದ ಇರ್ಬೋದು ಅಂತ ನನಗನ್ಸುತ್ತೆ. ಸರಳ ಜೀವನ ಅಥವಾ ಸಿಂಪಲ್ ಲಿವಿಂಗ್ ಅನ್ನೋದು ನಮಗೆಲ್ಲ ಒಂದು ಕೈಗೆಟುಕಲಾರದ ವಸ್ತು ಅನ್ನೋ ಒಂದು ಭಾವನೆ ಇದೆ. ಅವರು ಎಂತ ಸಿಂಪಲ್ ಕಣ್ರಿ, ಅಷ್ಟೊಂದು ಶ್ರೀಮಂತರಾದ್ರೂ ಒಂಚೂರು ಅಹಂಕಾರ ಇಲ್ಲ ಗೊತ್ತಾ, ಎಷ್ಟು ಡೌನ್ ಟು ಅರ್ತ್ ಅಂತೆಲ್ಲ ಅನ್ನೋ ಮಾತುಗಳನ್ನು ನಾವೆಲ್ಲ ಕೇಳೇ ಇರ್ತೀವಿ ಅಲ್ವಾ. ಅಂದರೆ ಶ್ರೀಮಂತಿಕೆ ಇದ್ದರೆ ಡೌಲು, ಅಹಂಕಾರ, ದುಂದುವೆಚ್ಚ ಇವೆಲ್ಲ ಇದ್ದೇ ಇರಬೇಕು ಅನ್ನೋವಂಥ ಒಂದು ಮನೋಭಾವ ನಮ್ಮಲ್ಲಿದೆ. ನಮ್ಮ ಸನಾತನ ಜೀವನ ಧರ್ಮದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳನ್ನು ಸಾಧಿಸೋದೇ ಮನುಷ್ಯನ ಜೀವನ ಅನ್ನೋವಂಥ ಒಂದು ಪಾಠ ಇದೆ, ಅನ್ನೋವಂಥ ಒಂದು ನಂಬಿಕೆ ಇದೆ. ಇಲ್ಲಿ ಪುರುಷಾರ್ಥ ಅಂತಂದ್ರೆ ಗಂಡಸರು ಅಂತ ತಿಳ್ಕೊಬೇಕಾಗಿಲ್ಲ. ಪುರುಷ ಅಂದ್ರೆ ಹ್ಯೂಮನ್, ಅ ಪರ್ಸನ್, ಎ ಹ್ಯೂಮನ್ ಬೀಯಿಂಗ್ ಅನ್ನೋ ಅರ್ಥ ಇದೆ. ಸೊ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಎಲ್ಲರೂ ಹೀಗೆ ಇರಬೇಕು. ಮನುಷ್ಯ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟು ಹಣವನ್ನ ಅಂದ್ರೆ ಸಂಪತ್ತನ್ನ ಸಂಪಾದಿಸಬೇಕು, ತನ್ನೆಲ್ಲ ಆಸೆಗಳನ್ನ ಪೂರೈಸ್ಕೊಳ್ಬೇಕು. ಆದರೆ ಇವೆಲ್ಲ ಧರ್ಮದ ಅಂದ್ರೆ ಒಂದು ಡ್ಯೂಟೀಸ್ ಆರ್ ಮಾರಲ್ಸ್ ಅಂತ ನಾವೇನು ಹೇಳ್ತೀವಿ, ಅದರ ಚೌಕಟ್ಟಿನೊಳಗೇ ಇರಬೇಕು. ಹೀಗೆ ಜೀವನವನ್ನ ಕಳಿತಾ ವಯಸ್ಸಾಗ್ತಾ ಇದ್ದ ಹಾಗೆ ಮಾನಸಿಕವಾಗಿ ಒಂದೊಂದರಿಂದನೇ ಕಳಚ್ಕೊಳ್ತಾ ಬರಬೇಕು. ಕೊನೆಗೆ ಒಂದು ದಿನ ಈ ದೇಹದಿಂದನೇ ಬಿಡುಗಡೆ ಹೊಂದಿ ಮೋಕ್ಷ ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಒಂದು ಭಾರತೀಯ ಸಂಸ್ಕೃತಿಯ ನಂಬಿಕೆ. ನನ್ನ ತಿಳುವಳಿಕೆಯ ಮಟ್ಟಿಗೆ ನಮ್ಮ ಸಮಾಜದಲ್ಲಿ ಸರಳ ಜೀವನ ಅಥವಾ ಸಿಂಪಲ್ ಲಿವಿಂಗ್ನ ಕಲ್ಪನೆಯನ್ನು ತಂದವು ಬೌದ್ಧ ಮತ್ತು ಜೈನ ಧರ್ಮಗಳು. ಆದರೆ ಸಿಂಪಲ್ ಲಿವಿಂಗ್ ಅನ್ನು ಅಕ್ಷರಶಃ ಅನುಸರಿಸಿ ಯಶಸ್ವಿಯಾಗಿ ಅಳವಡಿಸಿ ಬಾಳಿ ಬದುಕಿ ತೋರಿಸಿದವರು ಮಹಾತ್ಮ ಗಾಂಧಿ. ಮುಂದೆ ಕೋಟ್ಯಾಂತರ ಜನ ಸರಳ ಜೀವನದ ಹಾದಿ ಹಿಡಿದದ್ದು, ಅದರಿಂದಾಗಿ ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ದಿಕ್ಕೇ ಬದಲಾದದ್ದು ನಾವೆಲ್ಲ ಓದಿದ್ದೇವೆ, ಕೇಳಿ ತಿಳ್ಕೊಂಡಿದ್ದೇವೆ ಅಲ್ವಾ. ಅದೇನೇ ಇರಲಿ, ಆದರೆ ಸರಳ ಜೀವನ ಅನ್ನೋವಂಥ ಒಂದು ಕಟು ಆದರ್ಶ ನಮ್ಮಂಥ ಹುಲುಮಾನವರಿಗೆ ಸ್ವಲ್ಪ ಕಷ್ಟದ ವಿಷಯನೇ ಅಂತಾನೆ ನನ್ನ ಅಭಿಪ್ರಾಯ. ಆದರೂ ಪ್ರಯತ್ನ ಅಂತೂ ನಾವು ಪಡಲೇಬೇಕು. ಆದರ್ಶದ ಕಡೆ ಕೈ ಚಾಚೋ ಪ್ರಯತ್ನ ಯಾವಾಗಲೂ ಇದ್ದೇ ಇರಬೇಕು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ವೀಣಾ? ಸರಳ ಜೀವನವನ್ನು ನಿಮ್ಮದಾಗಿಸ್ಕೋಬೇಕು ಅಂತಂದರೆ ಬೇರೆ ಬೇರೆ ವಿಧಾನಗಳಿದೆ. ಸೊ ಈಗ ವಸ್ತು ಸಂಗ್ರಹಣೆ ಅಂತ ಬಂದಾಗ ನೋಡಿ, ಎಷ್ಟೊಂದು ವಸ್ತು ಖರೀದಿ ಮಾಡಬೇಕಾದ್ರೆ ನಾವು ಹಳೆ ವಸ್ತು ಕೂಡ ನಮ್ಮ ಜೊತೆನೇ ಇಟ್ಕೊಂಡು ಹೊಸದನ್ನು ಕೂಡ ತೊಗೋತೀವಿ. ಈಗ ಒಂದು ಹೊಸ ಸ್ಟವ್ ತೊಗೋತಾ ಇದ್ದೀವಿ, ಹೊಸ ಮಿಕ್ಸಿ ತೊಗೋತಾ ಇದ್ದೀವಿ ಅಂತಂದರೆ ಆವಾಗ ಹಳೆಯ ವಸ್ತುಗಳು, ಹಳೆ ಸ್ಟವ್ವು, ಹಳೆ ಮಿಕ್ಸಿನ ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡ್ಬೋದಾ ಅಂತ ಯೋಚನೆ ಮಾಡ್ಬೋದು. ಮನೆಯಲ್ಲಿ ಬೀರು ತುಂಬ ಸೀರೆ ಇರುತ್ತೆ, ಮತ್ತು ಹೊಸದೇನಾದರೂ ಸೀರೆ ತೊಗೋಬೇಕು ಅಂತ ಪರಿಸ್ಥಿತಿ ಬಂದಾಗ 2-3 ಸೀರೆನ ಇನ್ನು ಯಾರಿಗಾದ್ರೂ ಕೊಡ್ಬೋದಾ ಅಂತ ಯೋಚನೆ ಮಾಡ್ಬೋದು. ನೋಡಿ, ಅದು ಒಂದು ಕ್ರಮ. ಹಾಗೆ ನಿಮಗೆ ನಿಮ್ಮ ವಸ್ತುಗಳನ್ನ ಮ್ಯಾನೇಜ್ ಮಾಡೋಕ್ಕೆ ಕೂಡ ಸಮಯನ ಕಡಿಮೆ ಉಪಯೋಗಿಸ್ತೀರ ನೀವು ಅಲ್ವಾ. ಹಾಗೆ ಒಂದು ಹಣದ ವಿಷಯ ಅಂತ ಬಂದಾಗ ಬದುಕು ಕಟ್ಕೊಳ್ಳೋಕ್ಕೆ ಹಣ ತುಂಬ ಮುಖ್ಯ ಅಲ್ವಾ. ಆದರೆ ನಾವು ನಮ್ಮ ಹತ್ರ ಇರೋ ಎಷ್ಟು ಉಳಿತಾಯದ ಹಣ ಅಥವಾ ಬರ್ತಾ ಇರೋ ಆದಾಯದಲ್ಲಿ ನಮ್ಮ ಬದುಕನ್ನು ಹೇಗೆ ಕಟ್ಕೊಳ್ಳೋದು ಅಂತ ಯೋಚನೆ ಮಾಡಬೇಕು ಹೊರತು ತುಂಬ ಆಡಂಬರದ ಜೀವನ ಮಾಡಿ ಸಾಲ ಮಾಡ್ಕೊಳ್ಳೋದು, ಅದಕ್ಕೆ ತೊಂದರೆಗೆ ಸಿಕ್ಕಾಕೊಳ್ಳೋದು ಅದನ್ನೆಲ್ಲ ಮಾಡ್ದೇ ಸರಳವಾಗಿ ಬದುಕೋದನ್ನು ಯೋಚನೆ ಮಾಡಬೇಕು ನಾವು. ನಾನು ಪರಿಸರದ ಬಗ್ಗೆ ಕಾಳಜಿ ಮಾಡ್ಕೋಬೇಕು ಅಂತ ಹೇಳಿದೆ ಅಲ್ವಾ. ಸೊ ಹೇಗೆ ನಾವು ಪರಿಸರದ ಬಗ್ಗೆ ಕಾಳಜಿ ಮಾಡ್ಕೊಳ್ಳೋದು ಅಂತಂದರೆ, ಈಗ ಒಂದು ಸಾಧಾರಣ ಎಕ್ಸಾಂಪಲ್ ತಗೊಳ್ಳಿ. ರಸ್ತೆಯಲ್ಲಿ ತುಂಬ ವಾಹನಗಳಿರುತ್ತಲ್ವ, ಅದ್ರ ಜೊತೆಗೆ ನಮ್ಮ ವಾಹನವೂ ಸೇರಿಸ್ಬೇಕಾ ಅಂತಂದರೆ, ಈಗ ನಾನೊಬ್ಬಳೇ ಹೋಗ್ತಾ ಇರ್ತೀನಿ ಎಲ್ಲೋ, ಆವಾಗ ನಾನು ಒಬ್ಳಿಗೋಸ್ಕರ ಕಾರ್ ತಗೊಳ್ಳೋ ಬದಲು ಮೆಟ್ರೋನಲ್ಲೋ ಬಸ್ನಲ್ಲೋ ಹೋಗ್ಬೋದಾ ಅಂತ ಯೋಚನೆ ಮಾಡ್ಬೋದು. ಅದೇ ಇವಾಗ ನೀವು ಮನೆಯವರೆಲ್ಲ ಹೋಗ್ತಾ ಇದ್ದೀರಾ ಅಂತಂದರೆ ಆವಾಗ ಕಾರ್ ತಗೊಳ್ಳೋದ್ರಲ್ಲಿ ಏನೋ ಅಂತ ತೊಂದರೆ ಆಗಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ. ಹಾಗೆ ಆಹಾರ ಮತ್ತು ಆರೋಗ್ಯ, ಇದು ಒಂದು ನಾಣ್ಯದ 2 ಮುಖಗಳು ಅಲ್ವೇ. ಸೊ ನಾವು ಆಹಾರದ ಬಗ್ಗೆ ಬಹಳ ಗಮನ ಕೊಡಬೇಕು. ಜಂಕ್ ಫುಡ್ಗಳು ಇದನ್ನೆಲ್ಲ ನಾವು ಆದಷ್ಟು ವರ್ಜ್ಯ ಮಾಡಬೇಕಾಗತ್ತೆ ಅಂತ ನೋಡ್ಬೋದು. ಹಾಗೆ ತರಕಾರಿ, ಮೊಳಕೆ ಕಟ್ಟಿದ್ದ ಕಾಳುಗಳು, ಪ್ರೋಟೀನ್ಯುಕ್ತ ಆಹಾರ
ಇದನ್ನೆಲ್ಲ ನಾವು ಮಾಡ್ಬೋದಾ ಅಂತ ಯೋಚನೆ ಮಾಡಿ. ಹಾಗೆ ಆಹಾರನ ವೇಸ್ಟ್ ಮಾಡದೆ ನಾವು ಕರೆಕ್ಟ್ ಕ್ವಾಂಟಿಟಿನ ಮೆಷರ್ ಮಾಡಿಕೊಂಡು ನಾವು ಅಡುಗೆ ಮಾಡೋದು ಮತ್ತು ಮರುಬಳಕೆ ಮಾಡೋದ್ರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕು. ಹಾಗೆ ನಮ್ಮ ಹತ್ರ ಇರೋ ಗ್ಯಾಡ್ಜೆಟ್ಸ್ ತುಂಬ ನನಗನ್ಸೋದು ತುಂಬ ಮನೆಯಲ್ಲಿ ಈಗ ಹಳೆ ಲ್ಯಾಪ್ಟಾಪ್ಗಳು, ಹಳೆ ಮ್ಯೂಸಿಕ್ ಸಿಸ್ಟಮ್ಗಳು ಇದೆಲ್ಲ ಇರುತ್ತೆ. ಮತ್ತೆ ಮತ್ತೆ ಹೊಸದನ್ನು ಖರೀದಿ ಮಾಡ್ತಿದ್ದೀವಿ. ನಾವು ಅದನ್ನೆಲ್ಲ ಮತ್ತೊಬ್ಬರಿಗೆ ಕೊಟ್ಟು ಈ ವೇಸ್ಟನ್ನು ಕಡಿಮೆ ಮಾಡ್ಬೋದಾ ಅಂತ ಕೂಡ ಯೋಚನೆ ಮಾಡ್ಬೋದು ಅಂತ ನನಗನ್ಸುತ್ತೆ. ದಿನನಿತ್ಯದ ಜೀವನದಲ್ಲಿ ಸರಳ ಜೀವನ ಅಥವಾ ಸಿಂಪಲ್ ಲಿವಿಂಗ್ ಅಂತ ನಾವೇನು ಹೇಳ್ತೀವಿ, ಅದೊಂದು ಬಹಳ ಸಬ್ಜೆಕ್ಟಿವ್ ಟರ್ಮ್ ಅಂತ ಅನ್ಸುತ್ತೆ ನನಗೆ. ಸಬ್ಜೆಕ್ಟಿವ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನೊಬ್ಬಳೇ ಸರಳವಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿ ಕುಟುಂಬದ ಒಳಗೆ ಬದುಕೋದು ಸ್ವಲ್ಪ ಕಷ್ಟ. ಅದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅವಲಂಬಿಸಿದೆ. ನಾವು ಹಳ್ಳಿಯಲ್ಲಿದ್ದೀವೋ ಅಥವಾ ನಗರದಲ್ಲಿ ವಾಸಿಸ್ತೀವೋ ಅಥವಾ ವಿದೇಶದಲ್ಲಿದ್ದೀವೋ ಅನ್ನೋದ್ರ ಮೇಲಿದೆ. ನಮ್ಮ ಧಾರ್ಮಿಕ ಹಿನ್ನೆಲೆ, ನಮ್ಮ ಸಾಮಾಜಿಕ ಹಿನ್ನೆಲೆ, ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾರೆ, ಅವರ ಮನೋಭಾವಗಳು ಹೇಗಿವೆ, ಹೀಗೆ ಬಹಳಷ್ಟು ವಿಚಾರಗಳ ಮೇಲೆ ಸಿಂಪಲ್ ಲಿವಿಂಗ್ ಅಥವಾ ಸರಳ ಜೀವನವನ್ನು ಅನುಸರಿಸೋದು ನಿರ್ಧಾರ ಆಗುತ್ತೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ನಮ್ಮ ಮಾತಲ್ಲಿ, ಸ್ವಭಾವದಲ್ಲಿ ಸರಳವಾಗಿ ಬದುಕೋದು ಸ್ವಲ್ಪ ಮಟ್ಟಿಗೆ ಸುಲಭ. ಯಾಕಂದರೆ ನಮ್ಮ ಮಾತು ನಾವೇ ಆಡೋದು, ನಮ್ಮ ಸ್ವಭಾವವನ್ನು ನಾವೇ ಪ್ರದರ್ಶಿಸೋದು, ಅದರ ಮೇಲೆ ನಮಗೆ ತುಂಬ ಕಂಟ್ರೋಲ್ ಇರ್ತದೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ನನ್ನ ಪ್ರಕಾರ ಒಂದು ನಗುಮೊಗದಿಂದ ಎಲ್ಲರ ಜೊತೆ ವ್ಯವಹಾರ ಮಾಡೋದು, ವ್ಯಂಗ್ಯದ ಮಾತುಗಳನ್ನು ಆಡದೇ ಇರೋದು ಸರಳ ಜೀವನದ ಕಡೆ ಮೊದಲ ಹೆಜ್ಜೆ. ನಂತರ ಒಂದು ಜಾತಿ ಧರ್ಮಗಳ ಬಗ್ಗೆ ಒಂದು ಚುಚ್ಚು ಮಾತಿನ ಕಮೆಂಟನ್ನು ಹೇಳದೇ ಇರೋದು, ಮಿತ್ರರ ನಡುವೆ, ಸಂಬಂಧಿಕರ ನಡುವೆ ಏನಾದ್ರು ತಮಾಷೆಯಾಗಿ ಮಾತಾಡುವಂಥ ಒಂದು ಸಂದರ್ಭ ಇದ್ದಾಗಲೂ ಕೂಡ ಒಂದು ಸ್ವಲ್ಪ ಮಾತಿನ ಮೇಲೆ ಗಮನ ಇಟ್ಕೊಳ್ಳೋದು, ಇನ್ನೊಬ್ಬರ ದೇಹದ ಬಗ್ಗೆ, ಚರ್ಮದ ಬಣ್ಣದ ಬಗ್ಗೆ ಒಂದು ಹಗುರವಾದ ಕಮೆಂಟ್ಗಳನ್ನು ಮಾಡದೇ ಇರೋದು, ಈ ಥರ ಎಲ್ಲ ಮಾಡ್ತಾ ಇದ್ರೆ ಇದು ಕೂಡ ಒಂದು ಸರಳ ಜೀವನನೇ, ಮಾತಿನ ಸರಳ ಜೀವನ ಅಥವಾ ನಮ್ಮ ಸ್ವಭಾವದ ಸರಳ ಜೀವನ ಅಂತ ನಾನು ಭಾವಿಸ್ತೀನಿ. ಸೊ ನನ್ನ ಅಭಿಪ್ರಾಯದಲ್ಲಿ ಸರಳ ಜೀವನ ಅನ್ನೋದು ಒಂದು ಆರೋಗ್ಯಕರವಾದ ಜೀವನ, ಒಂದು ಮನಸ್ಸಿಗೂ ನಮ್ಮ ಆರೋಗ್ಯಕ್ಕೂ ಹಗುರವಾದ ಜೀವನ, ನಮ್ಮ ಜೇಬಿಗೂ ಹಗುರವಾದ ಜೀವನ. ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ನಾನಂತೂ ಸರಳವಾಗಿ ಬದುಕಬೇಕು, ಸರಳವಾಗಿ ಮಾತಾಡಬೇಕು, ಸರಳವಾದ ಸ್ವಭಾವ ಇಟ್ಕೊಳ್ಬೇಕು ಅನ್ನೋದನ್ನು ದಿನಾಲೂ ಪ್ರಯತ್ನ ಪಡ್ತಾನೆ ಇರ್ತೀನಿ. ಮೊದಲೇ ಹೇಳಿದಾಗೆ ಇದೊಂದು ಜರ್ನಿ, ಇವತ್ತಿನ ನಾಳೆಗೆ ಸಾಧಿಸುವಂಥ ವಿಷಯ ಅಲ್ಲ. ಅದೊಂದು ಆದರ್ಶ, ಅದ್ರ ಕಡೆ ಕೈ ಚಾಚ್ತಾನೆ ಇರಬೇಕು. ಎಷ್ಟು ನನ್ನ ಕೈಯಲ್ಲಿ ಮುಟ್ಟಕ್ಕಾಗುತ್ತೋ ಅಷ್ಟು ನಾನು ಯಶಸ್ವಿ ಅಂತ ನನಗೆ ಅನಿಸುತ್ತೆ. ಬಹಳ ಒಳ್ಳೆ ಮಾತುಕತೆ ಆಯಿತು ವೀಣಾ. ಇನ್ನೊಂದು ಸಿಗೋಣ. ಬಾಯ್ ಬಾಯ್.